ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹರ್ಷ ಹಳ್ಳಿ ಲೈಫ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನಿವತ್ತು ಬೆಣ್ಣೆಯಿಂದ ಮರಳಾಗಿರುವ ತುಪ್ಪನ ಹೆಂಗೆ ಕಾಯಿಸೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ, ಈ ರೀತಿ ತುಪ್ಪ ಕಾಯಿಸೋಕ್ಕೆ ಏನೆಲ್ಲ ಬೇಕು ಮತ್ತು ಯಾವ ಥರ ಕಾಯಿಸೋದು ಅಂತ ತೋರಿಸ್ತೀನಿ ಬನ್ನಿ. ಮೊದಲಿಗೆ ನಾನಿಲ್ಲಿ ಸುಮಾರು ಅಂದಾಜು ಒಂದು 2.5 ಸೇರು ಇರ್ಬೋದು ಇದು ಹಸಿನ ಬೆಣ್ಣೆನ ತಗೊಂಡಿದ್ದೀನಿ. ಏಕೆಂದರೆ ಇದು ಮನೇಲೇ ನಾನೇ ನಮ್ಮ ಹಸುವಿನ ಹಾಲಲ್ಲೇ ಕೆನೆ ತೆಗೆದು ಬೆಣ್ಣೆನ ಮಾಡಿ ಇಟ್ಕೊಂಡಿರೋದು. ತುಪ್ಪ ಕಾಯಿಸೋಕ್ಕೆ ಏನೆಲ್ಲ ಬೇಕು ನೋಡೋಣ ಬನ್ನಿ. ನಾನಿಲ್ಲಿ ಮೊದಲಿಗೆ 2 ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಎತ್ತಿಟ್ಕೊಂಡಿದ್ದೀನಿ. ಅಡಿಗೆ ಅರಿಶಿಣ 1 ಸ್ಪೂನು, ಒಂದು 4-5 ಕಾಳು ಕಲ್ಲುಪ್ಪು, ಮತ್ತು ಮೆಂತೆ 1 ಸ್ಪೂನು, 4 ಮೆಣಸು, ಮತ್ತು 1 ಏಲಕ್ಕಿ, 1 ಪೂರ್ತಿ ವಿಳೆದೆಲೆ. ಆಮೇಲೆ ನಾನಿಲ್ಲಿ ಮೆಂತೆನ ಹುರ್ಕೊತಾ ಇದ್ದೀನಿ. ಮೆಂತೆನ ತೀರ ಒತ್ತಿಸ್ಬಾರ್ದು, ನೋಡಿ ಹುರ್ಕೊಂಡ್ಬಿಟ್ಟು ಪುಡಿ ಮಾಡ್ಕೋಬೇಕು. ನೋಡಿ ಅದಕ್ಕೆ ಹುರಿದ್ರೆ ಸಾಕು. ಇದನ್ನು ನಾನು ಕುಟಾಣಿಗೆ ಹಾಕಿ ಇದ್ರ ಜೊತೆಗೇ 4 ಮೆಣಸು 1 ಏಲಕ್ಕಿ ತಗೊಂಡಿದ್ನಲ್ಲ ಅದನ್ನು ಮೆಂತೆ ಜೊತೆನೇ ಹಾಕ್ಬಿಟ್ಟು ಕುಟ್ಬಿಟ್ಟು ಒಂದು ದಪ್ಪ ತರಿ ಥರ ಕುಟ್ಬಿಟ್ಟು ಎತ್ತಿಟ್ಕೊಂಡ್ರೆ ಸಾಕು. ಕೆಲವರು ಮೆಂತೆ ಎಲ್ಲ ಪುಡಿ ಮಾಡ್ಕೊಳ್ಳಲ್ಲ, ಹಂಗೆ ಹಾಕ್ತಾರೆ. ಪರವಾಗಿಲ್ಲ, ಹಂಗೆ ಹಾಕಿದ್ರೂ ನಡೆಯುತ್ತೆ. ಆದರೆ ನಾನು ಅದರದ್ದು ಅಂದರೆ ಏಲಕ್ಕಿ ಮೆಣಸು ಮೆಂತೆದು ಎಲ್ಲ ಫ್ಲೇವರು ಮತ್ತು ಅದರಲ್ಲಿರೋ ಅಂಶ ಎಲ್ಲ ನೀಟಾಗಿ ಬೆಣ್ಣೆಗೆ ತುಪ್ಪಕ್ಕೆ ಮಿಕ್ಸ್ ಆಗಲಿ ಅಂದ್ಬಿಟ್ಟು ಬೆಣ್ಣೆ ಒಳಕ್ಕೆ ಪುಡಿ ಮಾಡಿ ಹಾಕ್ತೀನಿ ಅಷ್ಟೇ. ಅದನ್ನೆಲ್ಲ ಕುಟ್ಟಿ ಎತ್ತಿಟ್ಕೊಂಡ್ಮೇಲೆ ನಾನಿಲ್ಲಿ ಬೆಣ್ಣೆನ ತೊಳಿತಾ ಇದ್ದೀನಿ. ಬೆಣ್ಣೆ ತಂದ್ರೂ ಅಷ್ಟೇ, ಮನೆದ ಬೆಣ್ಣೆ ಆದ್ರೂ ಅಷ್ಟೇ, ಮಜ್ಜಿಗೆ ಒಳಗೆ ಇಟ್ಟಿರ್ತೀವಲ್ಲ ಅದಕ್ಕೋಸ್ಕರ ಬೆಣ್ಣೆನ ನೀಟಾಗಿ ಒಂದು 2-3 ಸಲ ತೊಳ್ಕೊಬೇಕು. ತೊಳೆಯೋದ್ರಿಂದ ಸ್ಮೆಲ್ಲೆಲ್ಲ ಇರಲ್ಲ, ಬೆಣ್ಣೆ ನೀಟಾಗಿ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿನೂ ಅಷ್ಟೇ ನೋಡಿ, ಅಲ್ಲಿ ಒಂದೊಂದೇ ಸ್ವಲ್ಪ ಚೆಚ್ಕೊತಾ ಇದ್ದೀನಿ. ಹಾಗೆ ಚೆಚ್ಕೊಳೋದ್ರಿಂದನೂ ಚೆನ್ನಾಗಿರುತ್ತೆ. ಒಂದು ಇಡೀ ಕಾಳನ್ನೇ ಬೆಳ್ಳುಳ್ಳಿ ಕಾಳು ಹಾಕಲ್ಲ. ಆಮೇಲೆ ನಾನಿಲ್ಲಿ ಬೆಣ್ಣೆಗೆ ಸ್ವಲ್ಪ ಉಪ್ಪು ಹಾಕ್ತೆ, ಆಮೇಲೆ ಜಜ್ಜಿ ಇಟ್ಕೊಂಡಿರೋ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ನೋಡಿ. ಆಮೇಲೆ ಪುಡಿ ಮಾಡಿ ಎತ್ತಿಟ್ಕೊಂಡಿದ್ನಲ್ಲ ಮೆಂತೆ ಏಲಕ್ಕಿ ಪುಡಿ, ಅದನ್ನು ಹಾಕ್ತಾ ಇದ್ದೀನಿ. ಆಮೇಲೆ ನಾನಿಲ್ಲಿ ವಿಳೆದೆಲೆನ ಒಂದು ಎಲೆನೂ ಹಾಕ್ಬೋದು. ನಾನಿಲ್ಲಿ ವಿಳೆದೆಲೆನೂ ಈ ಥರ ಕಟ್ ಮಾಡಿಬಿಟ್ಟು ಹಾಕ್ತೀನಿ. ಆಮೇಲೆ ನಾನಿಲ್ಲಿ ಅಡುಗೆ ಅರಿಶಿನ ಈಗ ಹಾಕಲ್ಲ, ಲಾಸ್ಟಲ್ಲಿ ಹಾಕ್ತೀನಿ. ಎಲ್ಲದು ಇಷ್ಟೆಲ್ಲ ಹಾಕಿದ ಮೇಲೆ 1 ಸ್ಪೂನಿಂದ ಈ ಥರ ಕೈ ಆಡಿಸ್ಬೇಕು. ಯಾಕೆಂದರೆ ತಳ ಹಿಡಿಯುತ್ತೆ ಅಥವಾ ಎಲ್ಲದು ನೀಟಾಗಿ ಮಿಕ್ಸ್ ಆಗುತ್ತೆ ಅಂತ ಆ ಥರ ಕೈ ಆಡಿಸ್ಬೇಕು. ನೋಡಿ, ಇಲ್ಲಿ ಈಗ ತುಪ್ಪ ಇದು ಚೆನ್ನಾಗಿ ಹದವಾಗಿ ಕಾಯ್ತಾ ಇದೆ. ತುಪ್ಪ ಪರ್ಫೆಕ್ಟಾಗಿ ಕರೆಕ್ಟಾಗಿ ಕಾದಿದೆಯೋ ಇಲ್ವೋ ಅಂತ 3 ರೀತಿಲಿ ಚೆಕ್ ಮಾಡ್ಬೋದು. ನೋಡಿ, ಈ ಥರ ಅಬೆ ಥರ ಬರ್ತಾ ಇದೆಯಲ್ಲ, ಆ ಥರ ಬಂದ್ರೂ ಕಾದಿದೆ ಅಂತ ಗೊತ್ತಾಗುತ್ತೆ. ಇಲ್ಲಾಂದರೆ ನಾನು ಇವಾಗ ನೀರು ಹಾಕಿದ್ನಲ್ಲ ಆ ಥರ ನೀರು ಹಾಕಿದ್ರೂ ಅದು ಚಿಟಪಟ ಅಂತ ಸೌಂಡ್ ಬರುತ್ತೆ, ಅದರಲ್ಲೂ ಗೊತ್ತಾಗುತ್ತೆ. ಅದು ಗೊತ್ತಾಗಿಲ್ಲ ಅಂದರೆ ನೋಡಿ, ಈ ಥರ ತಗೊಂಡು ನಾವು ಏನೆಲ್ಲ ಹಾಕಿರ್ತೀವಿ ಅದಕ್ಕೆ ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀವಲ್ವ, ಅದನ್ನು ಈ ಚಮಚದಲ್ಲಿ ಈ ಥರ ತಗೊಂಡ್ಬಿಟ್ಟು ಎತ್ತು ನೋಡಿದ್ರೆ ಬ್ರೌನ್ ಕಲರ್ ಬಂದಿರುತ್ತೆ. ಅದರಿಂದನೂ ಗೊತ್ತಾಗುತ್ತೆ ತುಪ್ಪ ಕಾದಿದೆಯೋ ಇಲ್ವೋ ಅಂತ. ನೋಡಿ, ಇಲ್ಲಿ ಕಾದಿತ್ತು. ನಾನು ಅದಕ್ಕೆ ಲಾಸ್ಟಲ್ಲಿ ಅರಿಶಿನ ಪುಡಿ ಹಾಕ್ಬಿಟ್ಟು ಸ್ಟವ್ನ ಆಫ್ ಮಾಡಿ ತಣ್ಣಗಾಗೋಕ್ಕೆ ಸ್ವಲ್ಪ ಹೊತ್ತು ಇಟ್ಟಿದ್ದೆ. ನೋಡಿ, ಈ ಥರ ತಣ್ಣಗಾಗೋಕ್ಕೆ ಇಟ್ಟ ಮೇಲೆ ಅದು ಎಲ್ಲ ತಿಳ್ಕೊಂಡಿರುತ್ತೆ. ಅದನ್ನು ಗಾಜಿನ ಕಂಟೈನರ್ಗೆ ಹಾಕಿಡಬೇಕು. ಏಕೆಂದರೆ ಪ್ಲಾಸ್ಟಿಕ್ಕು ಅಥವಾ ಸ್ಟೀಲ್ ಡಬ್ಬಿಗಳಲ್ಲಿ ತುಪ್ಪ ಹಾಕಿಡೋದು ಅಷ್ಟು ಚೆನ್ನಾಗಿರಲ್ಲ. ಬೆಣ್ಣೆ ಕಾಯಿಸುವಾಗಲೂ ಅಷ್ಟೇ ಪಾತ್ರೆನ ಸ್ವಲ್ಪ ದೊಡ್ಡದು ತಗೊಂಡು ಕಾಯಿಸ್ಬೇಕು. ಏಕೆಂದರೆ ತುಪ್ಪ ಕಾಯ್ದ್ಮೇಲೆ ಒಂದು ನೊರೆ ಥರ ಉಕ್ಕಿ ಬರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ದೊಡ್ಡ ಪಾತ್ರೆನ ತಗೊಂಡು ಕಾಯಿಸ್ಬೇಕು. ನೋಡಿ, ಇಲ್ಲಿ ನಾನು ಗಾಜಿನ ಬಾಟ್ಲಿಗೆ ತುಪ್ಪನ ಸೋಸ್ದೆ, ನನಗೆ ಇಷ್ಟು ಸಿಕ್ತು. ಇದಕ್ಕೆ ಕರೆಕ್ಟ್ ಆಗುತ್ತೆ ಅಂದ್ಕೊಂಡೆ, ಆದರೂ ಸ್ವಲ್ಪ ಮಿಕ್ತು. ಅರಿಶಿನ ಪುಡಿ ಹಾಕಿರ್ತೀವಲ್ಲ ಅದರಿಂದ ಇದು ಈ ಥರ ಗೋಲ್ಡ್ ಕಲರ್ ಕಾಣಿಸುತ್ತೆ. ಇದು ಒಂದಿನ ಇಟ್ಟ ಮೇಲೆ ಮರಳ ಥರ ಗಟ್ಟಿಗಾಗಿರುತ್ತೆ. ಅದನ್ನು ತೋರಿಸ್ತೀನಿ ನೋಡಿ. ಇನ್ನು ಮಿಕ್ಕಿದ್ದನ್ನು ಅದು ಗಷ್ಟ ಎಲ್ಲ ಬರುತ್ತೆ ಅಂದ್ಬಿಟ್ಟು ನೋಡಿ, ಇದನ್ನು ಇನ್ನು ಮಿಕ್ಕಿದ್ದು ಸ್ವಲ್ಪ ಇತ್ತಲ್ಲ ಅದನ್ನು ಇದಕ್ಕೆ ಸೋಸ್ಕೊತೀನಿ. ಇದನ್ನು ಫಸ್ಟ್ ಯೂಸ್ ಮಾಡೋಕ್ಕೆ ಎಲ್ಲ ಚೆನ್ನಾಗಿರುತ್ತೆ ಅಂತ. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಕೊನೆಯಲ್ಲಿ ಪಾತ್ರೆಯಲ್ಲಿ ಉಳಿಯುತ್ತಲ್ಲ ತಳದಲ್ಲಿ ಗಷ್ಟನ, ಅದನ್ನು ಬಸ್ಸಾಂಬಾರಿಗೆ ಯೂಸ್ ಮಾಡ್ತಾರೆ. ಇದು ಗಷ್ಟನ ಸಾಂಬಾರಿಗೆ ಹಾಕೋದ್ರಿಂದ ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಕಾಯಿಸಿದ ದಿನ ಈ ಥರ ಇರುತ್ತೆ ತುಪ್ಪ, ಕಾಯಿಸಿ ಒಂದಿನ ಬಿಟ್ಟ ಮೇಲೆ ಈ ಥರ ಆಗುತ್ತೆ, ಗಟ್ಟಿಯಾಗಿ ಚೆನ್ನಾಗಿ ಇರುತ್ತೆ, ಕಲರೆಲ್ಲ ಚೆನ್ನಾಗಿ ಬಂದಿರುತ್ತೆ. ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಎಲ್ಲರಿಗೂ ಧನ್ಯವಾದಗಳು.